ಒಂದ್ ಕಡೆ ರೇಸ್ನಿಂದ ಹೊರಬರುವಂತಹ ಮಾತುಗಳು, ಮತ್ತೊಂದು ಕಡೆ ಪ್ರಾರ್ಥನೆಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಸಿಎಂ ಕುರ್ಚಿಯದ್ದೇ ಮಾತು, ಸಿಎಂ ಕುರ್ಚಿಯದ್ದೇ ಚರ್ಚೆಗಳಾಗ್ತಾ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಇದೀಗ ಸಿಎಂ ಕುರ್ಚಿಗಾಗಿ ಪೂಜೆಯನ್ನ ಮಾಡಿದ್ರ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಿ, ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗಲ್ಲ, ನನಗೆ ಬೇಕಾಗಿರೋದನ್ನ ಪ್ರಾರ್ಥನೆ ಮಾಡಿದ್ದೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಹೇಳಿಕೆಗೆ ಬಿಜೆಪಿ ನಾಯಕರಿಂದಲೂ ಕೂಡ ಟಾಂಗ್ ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಬೆಳಗ್ಗೆ ರಾಮನ ಪಾತ್ರ ಹಾಕಿದ್ರೆ ಮರುದಿನ ರಾವಣನ ಪಾತ್ರವನ್ನ ಹಾಕ್ತೇವೆ, ಸಿಎಂ ಡಿಸಿಎಂ ಬಗ್ಗೆ ವ್ಯಂಗ್ಯವನ್ನಾಡಿದ್ದಾರೆ ಸದಾನಂದ ಗೌಡರು. ಬಹಳಷ್ಟು ಜನ ಪ್ರಯತ್ನ ಮತ್ತೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಸುರ್ಜೇವಾಲರನ್ನ ಕರೆಸಿ ಗುದ್ದಲಿ ಪೂಜೆ ಕೂಡ ಮಾಡಿಸಿದ್ದಾರೆ. ಯಾರು ಸಿಎಂ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅಭಿವೃದ್ಧಿ ಕೆಲಸ ಆಗದಿದ್ದಕ್ಕೆ ಜನ ಚೀಮಾರಿ ಹಾಕ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಿಜಯೇಂದ್ರ ಒಂದ್ ಕಡೆ ವಾಗ್ದಾಳಿಯನ್ನ ನಡೆಸಿದ್ದಾರೆ, ಮತ್ತೊಂದು ಕಡೆ ಸದಾನಂದ ಗೌಡ ಅವರು ಕೂಡ ಗುಡುಗಿದ್ದಾರೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಆಗ್ತಾರೆ ಚರ್ಚೆಗಳು ನಡೀತಾ ಇದೆ ಸರ್. ಈ ಬಗ್ಗೆ ನೀವು ರೇಸಿಂದ ಹೊರ ಬಿದ್ದರೆ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಮಾತಾಡಿದರೆ ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಬಹಳ ಜನ ಪ್ರಯತ್ನನೂ ಮಾಡ್ತಾ ಇದ್ದಾರೆ, ಪ್ರಾರ್ಥನೆನೂ ಕೂಡ ಮಾಡ್ತಾ ಇದ್ದಾರೆ. ಸುರ್ಜೇವಾಲ ಅವ್ರನ್ನ ಕರೆಸಿ ಭೂಮಿ ಪೂಜೆ ಗುದ್ದಲಿ ಪೂಜೆನೂ ಕೂಡ ಮಾಡಿ ಹೋಗಿದ್ದಾರೆ. ಸುರ್ಜೇವಾಲ ಬಂದು ಏನೇನಾಗುತ್ತೋ ಬರೋದ್ರಿಂದ ಕಾದ್ ನೋಡೋಣ. ನಮಗೆ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಯಾರು ಮುಂದುವರಿಯೋದಿಲ್ಲ, ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರು ಬರ್ತಾರೆ, ನಮಗದು ಮುಖ್ಯ ಅಲ್ಲ. ರಾಜ್ಯದ ಜನ ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ, ರೈತರ ಬಗ್ಗೆ ಕಾಳಜಿ ಇಲ್ಲ ಸರ್ಕಾರಕ್ಕೆ. ಬಡವರು ಬಗ್ಗರಿಗೆ ಒಂದು ಮನೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಗಂಗಾ ಕಲ್ಯಾಣ ಯೋಜನೆನೂ ಕೂಡ ಈ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ. ಮುಖ್ಯಮಂತ್ರಿ ಸರ್ಕಾರ ಯಾರು ಇದ್ರಷ್ಟು ಬಿಟ್ರಷ್ಟು ಒಪ್ಕೊಳ್ಬೇಕು ಅಂತಂದ್ರು. ಇವತ್ತು ಮೈಸೂರಲ್ಲಿ ಮಾತಾಡಿದರೆ ಚಾಮುಂಡಿ ಬೆಟ್ಟದಲ್ಲಿ ನನ್ನ ಪ್ರಯತ್ನ ವಿಫಲ ಆದರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ನಾವು ಕರಾವಳಿಯಿಂದೆಲ್ಲ ಬಂದವರು. ಯಕ್ಷಗಾನದಲ್ಲಿ ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರು ದಿವಸ ರಾವಣನ ಪಾತ್ರ ಹಾಕ್ತಾನೆ. ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೆಲ್ಲ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಕೆಲವು ಕುಣಿತದವರ ಕುಣಿತಕ್ಕಾಗಿಯೇ ಇರ್ತಾರೆ. ಚೆಂಡೆಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ, ಅರ್ಥಧಾರಿಗಳು ಬೇರೆ ಇರ್ತಾರೆ. ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಈ ಚೆಂಡೆಪೆಟ್ಟಿಗೆ ಕುಣಿತ ಉಂಟಲ್ಲ, ಅದಕ್ಕೆ ಸಂಬಂಧಪಟ್ಟವರು ಅಂತ ನಾನು